ಹಲೋ ಅಲೋ ಅದಕ್ಕೆ ಒಂದು ನಿಮಿಷ ಅಣ್ಣ ಮಾತಾಡ್ಬೇಕಂತೆ. ಯಾಕೆ ಹೋದ್ರೆ ಅಲ್ಲಿಗೆ? ರಾಮು ಅವರೇ, ಈಗ ಹೇಗಿದ್ದೀರಾ? ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋದಲ್ವಾ? ನಾನು ಈಗಲೇ ಬರ್ತಿದ್ದೆ. ಯಾವಾಗ ಅಂತ ಕೇಳಲಿಲ್ಲ, ಯಾಕೆ ಅಂತ ಕೇಳಿದೆ. ನಮ್ಮವರೇ, ನೀವು ಯಾಕೆ ಅಲ್ಲಿಗೆ ಹೋದ್ರಿ? ರಾಮುರೇ, ಅದು ದೊಡ್ಡ ಮನೆಯಿಂದ ಯಾರಾದರೂ ಬಲವಂತ ಮಾಡಿ ಕರೆದ್ರಾ? ಇಲ್ಲ, ನೀವೇನು ಮಾತಾಡಬೇಡಿ. ನನ್ನ ಮಾತಿನ ಮ್ಯಾಕ್ ನಿಮಗೆ ಗೌರವ ಇಲ್ಲ ಅಲ್ವಾ? ನಾನು ಕಿತ ಹೇಳಿದ್ರು ನೀವು ಅದೆಂಗ ಮನೆ ಹೊಸ್ತು ತಟ್ಟು ಹೊಳಿಕ್ ಹೋದ್ರಿ? ಛೀ, ನೋಡಿ, ನೀವು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದರೆ ನಂದೇನು ಅಭ್ಯಂತರ ಇಲ್ಲ, ಅಲ್ಲೇ ಇದ್ಬಿಡಿ. ಆದರೆ ಇಲ್ಲಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದರೆ ಈಗಲೇ ಈಗ ಸಣ್ಣನೇ ಹೊಲ್ಟು ಬತ್ತಾಯಿರಿ ಅಷ್ಟೇಯ. ರಾಮ ಏನಂತ? ನಾನು ಹೊರಡ್ತೀನಿ ಮಾವ. ತುಂಬ ಕೋಪದಲ್ಲಿದ್ದಾನೇನಮ್ಮ? ಏನಂತ ಹೇಳು. ನೀವು ದೊಡ್ಡ ಮನೇಲೇ ಇರಬೇಕು ಅಂತ ನಿರ್ಧಾರ ಮಾಡಿದರೆ ಅಲ್ಲೇ ಇದ್ಬಿಡಿ ಅಂತ ಹೇಳಿದ್ರು ಮಾವ. ನನಗೆ ಗೊತ್ತು, ಇದು ಅವ್ರ ಮನಸ್ಸಿಂದ ಬಂದಿದ್ದ ಮಾತಲ್ಲ. ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಈ ದುಃಖ ಖಂಡಿತ ಇರ್ತಾ ಇತ್ತು. ಫೋಟೋ ಕಣ್ಣಿಗೆ ಬೀಳೋಕೆ ಮುಂಚೆ ಜಾನಕಿ ಇಲ್ಲಿಂದ ಹೊರಡೋದು ಒಳ್ಳೇದು. ಸರಿ ಜಾನಕಿ, ಇನ್ನೂ ನೀ ಇಲ್ಲಿರೋದು ಸರಿಯಲ್ಲ, ಹೊರಟ್ಬಿಡು. ರಾಮ ಫೋನ್ ಮಾಡಿದ್ಮೇಲೂ ನೀನು ಹೊರಟಿಲ್ಲ ಅಂದರೆ ಅವ್ನ ಕೋಪ ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗೋದು ಬೇಡ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ ಮಾವ, ಪರವಾಗಿಲ್ಲ. ನಾನು ಆಗಲೇ ಹೇಳ್ದಾಗೆ ರಾಮು ಅವ್ರನ್ನ ಸಮಾಧಾನ ಮಾಡೋಕ್ಕಿರೋದು ಅದೊಂದೇ ದಾರಿ. ಜಾಯ್ಕ, ಆ ಕವರ್ ತೊಗೊಂಡು ಬನ್ನಿ. ನಾನೀಗ ಮನೆಗೆ ವಾಪಸ್ ಹೋಗಬೇಕಾದ್ರೆ ಅತ್ತೆ ಫೋಟೋನ ತೊಗೊಂಡು ಹೋದರೆ ರಾಮು ಅವ್ರಿಗೆ ಅದಕ್ಕಿಂತ ದೊಡ್ಡ ಮೆಡಿಸಿನ್ ಯಾವುದೂ ಇಲ್ಲ ಮಾವ. ಅವ್ರಿಗಾಗಿರೋ ಎಲ್ಲ ಗಾಯಗಳು ಸರಿ ಹೋಗುತ್ತೆ. ಅಲ್ಲ ಜಾನಕಿ, ನಿನ್ಗೆ ಯಾಕಮ್ಮ ತೊಂದರೆ? ಲೇಟ್ ಬೇರೆ ಆಗಿದೆ, ನಾನು ಹುಡುಕ್ತೀನಿ, ನೀ ಹೋಗು. ರಾಮ ಬೇರೆ ಫೋನ್ ಮಾಡಿದ್ನಲ್ಲ. ಪರವಾಗಿಲ್ಲ ಮಾವ, ಈಗ ಹೇಗಿದ್ರು ರಾಮೂರ್ಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಯ್ತಲ್ಲ. ಅತ್ತೆ ಫೋಟೋ ಇಲ್ಲದೆ ನಾನು ಮನೆಗೆ ವಾಪಸ್ ಹೋಗಲ್ಲ. ಜಯಕ, ಆಮೇಲೆ ಕ್ಲೀನ್ ಮಾಡಿದ್ರೆ ಆಯಿತು. ಈಗ ಫುಲ್ ಸುರಿರಿ. ಅಳಿಯಂದ್ರೆ, ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯಿತು, ತಗೊಳ್ಳಿ. ನಮ್ಮವ್ರು ಮಾತ್ರ ತರಕ್ಕೆ ಹೋಗೋರು ಅಂತ ಹೇಳಿದ್ರಿ, ಮತ್ತಿದ್ದೇನು? ಅದೇಂದ್ರೆ ಹಠ ಮಾಡಬೇಡಿ ಪ್ಲೀಸ್, ಟ್ಯಾಬ್ಲೆಟ್ ತಗೊಳ್ಳಿ. ಮಾವಯ್ಯ, ಇದು ಹಠ ಅಲ್ಲ, ಸ್ವಾಭಿಮಾನ. ನಾನು ಆಟ ಒಂದು ಹೇಳಿದ್ರು ನಮ್ಮವ್ರನ್ನ ಹೆಂಗೆ ಕಳಿಸಿದ್ರಿ ನೀವು ಆ ಮನೆಗೆ? ಅದು ಹೆಂಗೆ ಮನ್ಸು ಬಂತು ಅಂತ
ನಂಗೆ ಮಾತ್ರ ಗೀತ್ರ ಏನೂ ಬೇಡ, ನಮ್ಮವ್ರು ಬರಲಿ ಆಮ್ಯಾಕೆ ನೋಡಮ್ಮ. ರಾಮವ್ರೆ, ರಾಮವ್ರೆ, ಕೋಪನಾ? ರಾಮವ್ರೆ ಕುತ್ಕೊಳ್ಳಿ, ರಾಮವ್ರೆ ಕುತ್ಕೊಳ್ಳಿ. ಅಮ್ಮ ಟ್ಯಾಬ್ಲೆಟ್ ಕೊಟ್ಯಾ? ರಾಮವ್ರೆ ಅದೇನೇ ಆಗಲಿ, ನೀವು ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ ತಗೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಎಂಡ್ರು ಗಂಡನ ಮಾತು ಮೀರಿದ್ರು ಕರೆಕ್ಟ್ ಟೈಮ್ಗೆ ತಗೋಬೇಕು ಅಂತ ಹೇಳೋರ? ಬಾಯ್ ಬಿಡಿ, ದೊಡ್ಡ ಮನೆಗೆ ಯಾಕೆ ಹೋಗಿದ್ರಿ? ಇದನ್ನೆಲ್ಲ ಮಾಡಿದ್ದು ನಂದಿತಾ ಅವರು ಅನ್ನೋ ನಿಜ ಏನಾದರೂ ಗೊತ್ತಾದರೆ ರಾಮು ಅವರು ತುಂಬಾ ನೊಂದ್ಕೋತಾರೆ. ರಾಮು ಅವರೇ, ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮಗೆ ಮಾವನ ಮೇಲೆ ಶಾರದಕ್ಕನ ಮೇಲೆ ಎಷ್ಟೇ ಕೋಪ ಇರ್ಬೋದು, ಆದರೆ ನೀವು ಹಾಸ್ಪಿಟ್ಲಲ್ಲಿದ್ದಾಗ ಅವ್ರು ನಿಮ್ಮನ್ನು ನೋಡೋಕ್ಕೆ ಬಂದಿದ್ರು. ಆ ಗೌರವದಿಂದ ನಾನು ಅವ್ರನ್ನ ವಾಪಸ್ ಮನೆಗೆ ಬಿಟ್ಟು ಇನ್ಯಾವತ್ತೂ ನಾನು ದೊಡ್ಡ ಮನೆಗೆ ಬರಲ್ಲ ಅಂತ ಹೇಳೋಕ್ಕೆ ಹೋಗಿದ್ದೆ. ಹೌದು ರಾಮವ್ರೆ, ನಾನು ಅದಕ್ಕೆ ಹೋಗಿದ್ದು. ಇನ್ಮೇಲೆ ಅಲ್ಲಿಗೆ ಬರಲ್ಲ ಅಂತ ಹೇಳಿ ಬಂದೆ. ಇನ್ಮ್ಯಾಕೆ ನಮ್ಮ ಮನೆಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ ನಮ್ಮವ್ರೆ. ಗೊತ್ತು ರಾಮವ್ರೆ, ನಾನೇನು ಅಲ್ಲಿಗೆ ಸಂಬಂಧ ಗಟ್ಟಿ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಇಲ್ಲಿಂದ ನಾವು ಯಾರೂ ಅಲ್ಲಿಗೆ ಹೋಗಂಗಿಲ್ಲ, ಅವ್ರು ಯಾರೂ ಇಲ್ಲಿಗೆ ಬರೋಂಗಿಲ್ಲ. ಸರಿ ರಾಮವ್ರೆ, ನೀವೀಗ ಟೆನ್ಷನ್ ಮಾಡ್ಕೊಳ್ಳೋದು ಸರಿಯಲ್ಲ, ರೆಸ್ಟ್ ತಗೋಬೇಕು. ಮಾ ಕಾಲಿದ್ ರಾಮಣ್ಣ ಅದಕ್ಕೆ ಬಂದ್ಮೇಲೆ ಹೆಂಗಾದ ನೋಡ್ದ? ದೇವ್ರಾಣಗೂ ಹಿಂಗೆ ಆಗ್ಬಾರ್ದಿತ್ತು ಕಾರಣ. ಕಣ್ಣಣ್ಣ ಅಲ್ಲ ಅದೇನು ಆಟ ಅನ್ಕೋಬಿಟ್ಟವ್ರ ಅವರು. ಅಲ್ಲ ನನ್ನ ಮನ್ಸಿಗೆ ಈಟೊಂದು ನೋವಾಗುವಾಗ ಇನ್ನು ಹೊಸ ಕಣ್ಣನ ಮನ್ಸಿಗೆ ನೇಟ್ ನೋವಾಗ್ಬೇಡ. ಅದೇ ಕಲ ಛೇ, ಫುಲ್ ಬಾಟ್ಲು ತಗೊಂಡೋಗಿ ಎಸೆ ಕೇಳೋರೆ ಅಂದರೆ ಅದೇ ಇದ್ದಿದ್ರೆ 2 ದಿನ ನಾನೇ ಕುಡ್ಕತ್ತಿದ್ದೆ. ಅಯ್ಯೋ ನಿನ್ನಲ್ಲೇ ಈಟೊತ್ತು ನೀನು ಎಣ್ಣೆ ಬಾಟ್ಲು ಬಗ್ಗೆ ಮಾತಾಡ್ತಾ ಇದ್ದ. ಹ್ಞೂ, ಅಲ್ಲ ನೀವಿಬ್ರು ಈಟೊತ್ತು ಅದ್ರ ಬಗ್ಗೆನೇ ತಾನೇ ಮಾತಾಡ್ತಿರೋದು. ಅಯ್ಯೋ ನಿನ್ನಲ್ಲೇ ಬಡೇದ್ನೆ ಅಣ್ಣನಿಗೆ ಮನೆಯಾಗೆ ಅವಮಾನ ಮಾಡೋರೇಕಲ್ಲ. ನೀನು ಫೀಲ್ ಮಾಡ್ಕೊಬೇಡ ಕಣ. ಅದು ಆ ಟೀಚರ್ ಮುಂದೆನೆ. ಅಣ್ಣ, ಸೋನು ಟೀಚರ್ ಮತ್ತೆ ಬಂದ್ರಾ? ಲೇ ವಸಿನಿ ಅಮ್ಮಿ ಕಂಡಿರಪ್ಪ. ನಂದು ಇಲ್ದಿರೋ ಟೈಮ್ ನೋಡಿ ಹಿಂಗೆ ನಡ್ಕೊಂಡವ್ರೆ. ಅವಳು ಫೋನ್ ಮಾಡಮ್ಮ ಅಂದ್ರೆ ಸ್ವಿಚ್ ಆಫ್. ಸಮಯ ಬರ್ಲಿಕ್ಕಲ್ಲ, ನಾನೇನು ಅಂತ ತೋರಿಸ್ತೀನಿ. ಜಾನು, ನೀನಿಲ್ದೆ ರಾಮು ಅವ್ರನ್ನ ಸುಧಾರಿಸೋದು ತುಂಬ ಕಷ್ಟ. ಹೇಳಿದ ಮಾತೇ ಕೇಳಲ್ಲ ಅಂತಾರೆ. ಸರಿಯಾದ ಟೈಮಿಗೆ ಬಂದೆ ಕಣಮ್ಮ, ಇಲ್ಲದ್ರೆ ಕತೆ ಮುಗ್ದೇ ಹೋಗಿರೋದು. ಅದು ಬಿಡಿ, ಅದಕ್ಕೆ ಈಗ ಹೇಳಿ, ನಂದಿತಾ ಅಮ್ಮವ್ರಿಗೆ ಸಾಹೇಬ್ರು ಏನು ಮಾಡಿದ್ರು? ಎಲ್ಲರೂ ಮುಂದೆ ಅವಮಾನ ಮಾಡಿದ್ರಾ? ಮನೆ ಬಿಟ್ಟು ಓಡಿಸ್ಬಿಟ್ರಾ? ನಂದಿತವ್ರೆ ಇದಕ್ಕೆಲ್ಲ ಕಾರಣ ಅನ್ನೋದು ಈಗಲಾದರೂ ಎಲ್ರಿಗೂ ಗೊತ್ತಾಯ್ತಲ್ಲ ಜಾನು. ನಂದಿತಾ ಅವರು ದೊಡ್ಡ ಮನೇಲಿ ಇರಲಿಲ್ಲ. ಇರಲಿಲ್ಲ ಅಂದರೆ ಅದಕ್ಕೆ ಏನು ಹೊರಟಿದ್ದೀರಾ? ಅಂದರೆ ಅವರೇ ತಪ್ಪು ಮಾಡಿದ್ದು ಅಂತ ಸಾಹೇಬ್ರು ಗೊತ್ತಾಗ್ನಿಲ್ವೇ? ಗೊತ್ತಿದೆ ಮಂಜು ಅವರೇ, ಆದರೆ ಇಲ್ದಿರೋ ನಂದಿತಾ ಅವ್ರಿಗೆ ಎಲ್ಲಿಂದ ಶಿಕ್ಷೆ ಕೊಡ್ತಾರೆ?
ಅವಳು ಸಿಕ್ಕಾಕೋತೀನಿ ಅಂತ ಪಕ್ಕ ಗೊತ್ತಾಗಿರ್ಬೇಕು, ಅದಕ್ಕೆ ಮನೆಯಿಂದ ಹೋಗಿರ್ತಾಳೆ. ಎಲ್ಲೇ ಹೋದರೂ ವಾಪಸ್ ಬರಲೇಬೇಕಮ್ಮ. ಆಗ ನಮ್ಗೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೇ ಕೊಡ್ತಾರೆ. ಅದು ಸರಿ ಜಾನು, ನಂದಿತ್ ಅವ್ರು ಇಲ್ಲ ಅಂದಮೇಲೆ ಆಗಲೇ ಬರ್ಬೋದಿತ್ತಲ್ವಾ, ಯಾಕೆ ಇಷ್ಟೊತ್ತು? ಹೌದು ಜಾನು, ಯಾಕೆ ಇಷ್ಟು ಲೇಟ್ ಮಾಡಿದೆ? ರಾಮೋರ್ ತಾಯಿ ಫೋಟೋ ಸಿಕ್ತು. ಅಮ್ಮೋರೆ, ಫೋಟೋ ಇಲ್ಲೇ ಐತೆ. ಮಾವ, ಇನ್ನು ರಾಮೋರ್ನ ಸಮಾಧಾನ ಪಡಿಸೋದು ಈ ಕಷ್ಟ ಅಲ್ಲ. ಹುಷಾರು, ಇದನ್ನು ತೆಗೆಗೆ ರಿಮೂವರ್ ಏನಾದ್ರು ಇದೆಯಾ? ಇಲ್ಲ ಆತ ಅದೆಲ್ಲ ಏನು ಬೇಡ, ನಾನು ತೆಗಿತೀನಿ ಬಿಡು. ಹುಷಾರು ಮಾವ. ಕೊಂಡೆ ಆದರೆ ಯಾಕೆ ಹೀಗೆ ಮಾಡಿದ್ರಿ ಮಾವ? ನೀವು ಬೇಕಂತ ತಾನೇ ಫೋಟೋ ಹರಿದಾಕಿದ್ದು. ಹೇಳಿ. ಅಯ್ಯೋ ಜಾನಕಿ, ಇಲ್ಲಮ್ಮ, ಅದು ಇಲ್ಲ ಮಾವ, ಗೊತ್ತು ನಿಮ್ಮ ಕಣ್ಣೇ ಸುಳ್ಳು ಹೇಳ್ತಾ. ನನಗಿಷ್ಟ ಇಲ್ಲ ಮಾವ. ಆದಷ್ಟು ಬೇಗ ರಾಮೂರ್ ತಾಯಿ ಯಾರು, ಅವ್ರು ಹೇಗಿದ್ರು, ನೀವು ಯಾಕೆ ಇದನ್ನೆಲ್ಲ ಮುಚ್ಚಿಡ್ತಾ ಇದ್ದೀರಾ ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ಅತ್ತೆ ರೇಖಾಚಿತ್ರ ಇರೋ ಜಾಗದಲ್ಲಿ ಅವ್ರ ನಿಜವಾದ ಫೋಟೋ ತಂದು ಹಾಕೇ ಹಾಕ್ತೀನಿ. ನಾನು ಹೊರಡ್ತೀನಿ.
ಮಾವ ನಡ್ಕೊಂಡಿದ್ದ ರೀತಿ ನೋಡಿದ್ರೆ ನಾನು ಅತ್ತೆ ಮುಖ ನೋಡೋದು ಇಷ್ಟ ಇಲ್ಲ ಅನ್ನೋದು ಕ್ಲಿಯರಾಗಿ ಅರ್ಥ ಆಯಿತು. ಆದರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷಗಳಿಂದ ರಾಮು ಅವರಿಂದ ಅವ್ರ ತಾಯಿ ಫೋಟೋನ ಬಚ್ಚಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಏನೋ ಇರಲೇಬೇಕು ಜಾನು. ಅದೇ ಗೊತ್ತಾಗ್ತಾ ಇಲ್ಲ ಅಮ್ಮ. ಆದರೆ ರಾಮು ಅವರಿಂದ ಯಾವುದೋ ಒಂದು ದೊಡ್ಡ ಸೀಕ್ರೆಟ್ ಅಂತೂ ಮುಚ್ಚಿಡ್ತಾ ಇದ್ದಾರೆ. ಪಾಪ ರಾಮು ಅವರು ಅವ್ರಿಗಿದನ್ನೆಲ್ಲ ಹೇಳಿದ್ರೆ ತುಂಬ ನೊಂದ್ಕೋತಾರೆ. ಸಾಹೇಬರ ಮುಂದೆನೇ ಹೇಳಿ ಬಂದಿದ್ದೀನಿ, ರಾಮೂರ್ ತಾಯಿ ಯಾರು ಅನ್ನೋದನ್ನ ಕಂಡು ಹಿಡಿತೀನಿ ಅಂತ. ಕಂಡು ಹಿಡ್ದೇ ಹಿಡಿತೀನಿ. ನನ್ನ ಸೊಸೆಗೂ ನಾನೇನೋ ತಪ್ಪು ಮಾಡೀನಿ ಅಂತ ನನ್ನ ಮೇಕೆ ಸಂಶಯ ಬಂದಂಗೈತೆ ಅಲ್ವ ಸಾರ್ಥಕ? ನಾನು ಬೇಕಂತಲೇ ರಾಮು ತಾಯಿ ಫೋಟೋನ ತೋರಿಸ್ತಾ ಇಲ್ಲ ಅಂತ ಅನ್ಕೊಂತವ್ರೆ. ಅವತ್ತೇ ರಾಮ ಕೇಳ್ದಾಗ್ಲೇ ನನ್ನ ಕೋಣೆಯಲ್ಲಿ ನನ್ನ ಆ ಫೋಟೋ ಸಿಕ್ಕಿದ್ರೆ ಅವತ್ತೇ ಎಲ್ಲದಕ್ಕೂ ಮುಕ್ತಾಯ ಹಾಡ್ಬೋದಾಗಿತ್ತು. ಏನು ಮಾಡಲಿ, ಮನ್ಸನ್ ಗುಣ. ಮಗ ದೂರ ಆಗಬಾರ್ದು ಅಂತ ಹೋರಾಟ ಮಾಡ್ತಾನೆ ಇರಬೇಕು ಅಂತ ಅನಿಸ್ತಾ ಐತೆ. ಈಗಲೂ ಯಾವಾಗಾನ ರಾಮನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಬರ್ಬೋದು ಅನ್ನೋ ನಂಬಿಕೆ ನನಗೈತೆ. ಆದರೆ ಪಾರ್ವತಿ ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ದಿಟ್ಟವಾಗ್ಲೂ ಅವ್ನು ಸುಮ್ಮನೆ ಇರಕ್ಕಿಲ್ಲ. ಜೀವನ ಪೂರ್ತಿ ನನ್ನ ದೂರ ಮಾಡಿಬಿಡ್ತಾನೆ. ಈ ವಿಷಯ ಹೆಂಗ್ ಸಾಹೇಬ್ರೆ ಬಗೆಹರಿಸೋದು? ಪಾರ್ವತಿಗೆ ಹಳೆದೆಲ್ಲ ಗೆಪ್ತಿ ಬರಬೇಕು ಸರದಕ್ಕ. ಅವಳೇ ರಾಮಂಗೆಲ್ಲ ಹೇಳಬೇಕು. ನನ್ನ ಮಗನಿಂದ ನನ್ನನ್ನು ಉಳಿಸೋಕೆ ಸಾಧ್ಯ ಇರೋದು ಪಾರ್ವತಿಗೆ ಮಾತ್ರನೇ. ಅತ್ತೆ, ರಾಮ್ ಅವರು ನಿಮ್ಮ ಬಗ್ಗೆ ಮಾತಾಡುವಾಗೆಲ್ಲ ತುಂಬ ಖುಷಿ ಆಗೋದು. ನೀವು ನನಗೆ ದೊಡ್ಡ ಜವಾಬ್ದಾರಿನ ಬಿಟ್ಟು ಹೋಗಿದ್ದೀರ ಅನ್ನೋ ಹೆಮ್ಮೆ ಇರೋದು. ಆದರೆ ಈಗ ತುಂಬ ದುಃಖ ಆಗ್ತಾ ಇದೆ. ನೀವಿಲ್ಲ ಅನ್ನೋ ಕಾರಣ ಮಾತ್ರ ಅಲ್ಲ, ನೀವು ಯಾರು ಅಂತಾನೆ ಗೊತ್ತಿಲ್ವಲ್ಲ ಅತ್ತೆ. ಮಾವ ಯಾವುದನ್ನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಆದರೆ ನಾನು ಬಿಡೋದಿಲ್ಲ. ನೀವು ಯಾರು, ನಿಮ್ಮ ಊರು ಯಾವುದು, ಮಾವ ಯಾಕೆ ಇದನ್ನೆಲ್ಲ ಮುಚ್ಚಿಡ್ತಿದ್ದಾರೆ ಅನ್ನೋದನ್ನ ನಾನು ಕಂಡು ಹಿಡಿತೀನಿ. ನಿಮ್ಮ ಈ ರೇಖಾಚಿತ್ರ ಇರೋ ಜಾಗದಲ್ಲಿ ನಿಮ್ಮ ನಿಜವಾದ ಫೋಟೋ ತಂದಿಡ್ತೀನಿ.